ಇದೇ 2 ಹೆಸರಲ್ಲಿ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಅದೇ 2 ಹೆಸರು ಇವಾಗ ಅವರಿಬ್ರದ್ದು. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಅಲ್ಲಿ ಇವ್ರು ಫಸ್ಟ್ ಟೈಮ್. ನಾನು ನಿನ್ನಷ್ಟು ಹೇರ್ ಕಟ್ ಮಾಡಿಸ್ಬಿಡ್ತೇನೆ. ನೀನೇನು ಅನ್ಕೊಂಡೋದೆ? ಹೆಂಗಿತ್ತು ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ? And this movie has to be Hindi language also. Okay. 998. 3 ಜನದ್ದು. ನಾನ್ ವೆಜ್ಜು. ನಿಂದು ವೆಜ್ ಎಷ್ಟು? ಸೊ ಬ್ಯಾಡ್. ಅಂಕ್ ಇಷ್ಟೇ ಸಾಕಲ್ಲ? ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಚಂದನ ಗಂಗಯ್ಯ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಸಕ್ಕತ್ತಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು, ಇವತ್ತು ಶಿವರಾತ್ರಿ. ಹ್ಯಾಪಿ ಶಿವರಾತ್ರಿ ಫಸ್ಟ್ ಆಫ್ ಆಲ್. ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಲೈಕ್ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ. ರಕ್ಷಿತಾ ಇಸ್ಕಾನ್ ಟೆಂಪಲ್ ನೋಡಿಲ್ಲ. ಸೊ ಇಸ್ಕಾನ್ ಟೆಂಪಲ್ಗೆ ಹೋಗೋಣ, ಆಮೇಲೆ ಬೇಕಿದ್ರೆ ಶಿವನ್ ಟೆಂಪಲ್ಗೆ ಎಲ್ಲಾದರೂ ಹೋಗೋಣ, ಆಮೇಲೆ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಓರಾಯನ್ ಮಾಲ್ಗೆ. ಸೊ ಅದಕ್ಕೆ ಇವಾಗ ರೆಡಿ ಆಗ್ತಾ ಇದ್ದೀವಿ. ರೆಡಿಯಾಗಿ ಓಡ್ತೀವಿ. ಅಲ್ಲಿ ಇನ್ನೊಬ್ಳು ಫ್ರೆಂಡ್ ಜಾಯ್ನ್ ಆಗ್ತಾಳೆ, ರಕ್ಷಿತಾ ಫ್ರೆಂಡ್ ಪೂಜಾ ಅಂತ. ಲೈಕ್ ಹೇಳ್ಬೇಕಂದ್ರೆ ಇಬ್ಬರೂ ನನಗೆ ಹಳೆ ಫ್ರೆಂಡ್ಸ್. ರಕ್ಷಿತಾ ಮತ್ತು ಪೂಜಾ ಇದೇ 2 ಹೆಸರಲ್ಲಿ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಅದೇ 2 ಹೆಸರು ಇವಾಗ ಅವರಿಬ್ರದ್ದು. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಅಲ್ಲಿ ಜ್ಯೋತಿನೂ ಕರ್ಕೊಂಡು ಇಸ್ಕಾನ್ಗೆ ಹೋಗುವ ಅಂತ. ಹಾಗೆ ಡೋರ್ ಓಪನ್ ಆಗಿದೆ ಅಂತ ಭಯ ಆಗೋಯ್ತು ನನಗೆ. ಬಿಟ್ಟಿಲ್ಲ ಏನ ಅಂತ. ಅದೇನಾ? ಅದೇ ಬೇಡ ಡಾಕ್ಯುಮೆಂಟಲ್ ಏನು ಬೇಡ, ಸರ್ ಜಸ್ಟ್ ನೋಡೋಕ್ಕೆ ನಾವು ವಿಡಿಯೋನೇ ಬಂದು ಯಾವಾಗಿಲ್ಲ ಕಾಯ್ದು ಇವಾಗ ಬರ್ತಿದ್ದಾಳೆ. ಬರಲಿ ಮಾಡ್ತೀನಿ. ನೋಡ್ತಾನೆ ಇಲ್ವಲ್ಲ. ಇತ್ತೀಚೆಗೆ ಭಗವದ್ಗೀತೆ ಬುಕ್ನ ಓದಬೇಕು ಅಂತ ತುಂಬ ಅನಿಸ್ತಾಯಿತ್ತು. ಸೊ ತೊಗೊಳ್ಳೋಣ ಅಂತ ಹೋದೆ. ಅಷ್ಟರಲ್ಲಿ ಜ್ಯೋತಿ ನಾನೇ ಕೊಡಿಸ್ತೀನಿ ಅಂದ್ಬಿಟ್ಟು ಬುಕ್ ಕೊಡಿಸಿದ್ಲು. ಅದೇನಾ ಭಗವದ್ಗೀತೆಯಲ್ಲಿ ಜ್ಯೋತಿ ಸ್ಪಾನ್ಸರ್.
ಜಸ್ಟ್ ಲಿಸನ್ ಟು ದಟ್ ಬ್ಯಾಕ್ಗ್ರೌಂಡ್ ವಾಯ್ಸ್. ಅವ್ರ ಅಮ್ಮ ಎಷ್ಟು ಚೆನ್ನಾಗಿ ಆ ಹುಡುಗಂಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅಂದರೆ ಈ ಥೀಮ್ನ. ಆಗುತ್ತೆ ಬೋನ್ಸ್ ನಾವು ಬಾಡಿ ಕೂಡ ಸೇಮ್ ಬೋನ್ಸ್ ದಿಸ್ ಒನ್ ದ ಬೋನ್ಸ್ ಆರ್ ಇನ್ಸೈಡ್ ದ ಬಾಡಿ. ಜೋ ನೆಕ್ಸ್ಟು ಕಾಡು ಮಲ್ಲೇಶ್ವರ ಟೆಂಪಲ್ಗೆ, ಅದು ಮಲ್ಲೇಶ್ವರಮಲ್ಲಿರೋ ಟೆಂಪಲ್ಲು, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಿಗ್ತಾ ಹೋಗ್ಲಿ ಇವಾಗಿಲ್ಲ ಒಂದು ಅದೇ ಅದನ್ನೇ ಬಿಟ್ಟಿದ್ದೀವಿ. ಒಂದ್ಸಲ ಹೇಳಿದ್ದೆ ಅಲ್ವಾ. ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ರಶ್ ಇತ್ತಂತ. ಬಟ್ ಹಂಗೂ ಅಲ್ಲಿ ಕ್ಯೂ ಹುಡ್ಕೊಂಡು ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ. ಹೋಗ್ತಾ ಇದ್ದೀವಿ ಕ್ಯೂ ಎಲ್ಲಿ ಎಂಡಿಂಗ್ ಇದೆ ಅಂತಲೇ ಸಿಗ್ತಾ ಇಲ್ಲ ನಮಗೆ ಫಸ್ಟ್ ಆಫ್ ಆಲು. ಓಡು ತುಂಬ ಲೈನಿದೆ. ಬಟ್ ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ರೂ ವೇಸ್ಟ್ ಆಯಿತು. ಲೈಕ್ ಈ ಲೈನ್ ಬಂದುಬಿಟ್ಟು ಏನೋ ಪಾಸ್ದು ಏನೋ ಲೈಕ್ ಎಂಟ್ರಿ ಟಿಕೆಟೋ ಏನೋ ಇರುತ್ತಂತೆ, ಅದನ್ನು ತೊಗೊಂಡೋದ್ರೆ ಮಾತ್ರ ಇದು ಬಿಡೋದು ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ದಿರ ಹೋಗಿ ನಿಂತ್ಕೊಂಡಿದ್ವಿ, ಅವ್ರು ಹೇಳಿದ್ರು. ಸೊ ಬೇರೆ ಲೈನ್ನ ಹುಡಿಕೊಂಡು ಆಮೇಲೆ ಹೋದ್ವಿ. ಇನ್ನೂ ಇದೆಯಾ? ಹಾಂ, ಎಂಡಿಂಗು ಸದ್ಯ. ನೆಕ್ಸ್ಟ್ ಬೇರೆ ಕ್ಯೂನು ನಾವು ಹುಡಿಕೊಂಡು ಹೋದ್ವಿ. ಬಟ್ ಆ ಕ್ಯೂಗೆ ನಮಗೆ ಎಂಡಿಂಗೇ ಸಿಗಲಿಲ್ಲ. ಹೋಗ್ತಾ ಇದ್ದೀವಿ ಎಂಡ್ ಎಲ್ಲಿದೆ ಅಂತಲೇ ಗೊತ್ತಾಗಲಿಲ್ಲ. ಸೊ ಇವ್ರಿಗೆ ಟೈಮ್ ಆಗುತ್ತೆ ಮನೆಗೆ ಹೋಗೋಕ್ಕೆ ರಿಟರ್ನ್ ಅಂತ ಅಂದ್ಬಿಟ್ಟು ನಾವು ಬೇಡ ಅಂತ ಪ್ಲ್ಯಾನ್ ಚೇಂಜ್ ಮಾಡಿ ಒರಾಯನ್ ಮಾಲ್ಗೆ ಹೋದ್ವಿ. ರಕ್ಷೆ, ಬೆಂಗಳೂರು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಜೋರಾಗಿ ಹೇಳ್ಬೇಕು. ದೇವಸ್ಥಾನಕ್ಕೆ ನಮಗೆ ದರ್ಶನ ಮಾಡೋದಕ್ಕೆ ಆಗಲಿಲ್ಲ. ಏನನ್ನಿಸ್ತಿದೆ? ಬೇಜಾರಾಗ್ತೈತಾ? ಹಬ್ಬದ ದಿನ ಬಂದು ಇನ್ನೊಂದ್ಸಲ ಹೋಗೋಣ ಬಾ, ನೆಕ್ಸ್ಟ್ ಟೈಮ್. ಓಕೆ, ಇವಾಗ ನೀನು ಯಾವ ಊರಿಗೆ ಹೋಗ್ಬೇಕು? ವಿಜಯಪುರ ಎರಡು ಒಂದೇ ತಾನೆ. ಓಕೆ, ಬಾಯ್, ಹ್ಯಾಪಿ ಜರ್ನಿ. ಹೇಳಿ. ಚೆನ್ನಾಗಿತ್ತು. ಹಾಂ, ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿರೋದು ಇವ್ರು, ಫಸ್ಟ್ ಟೈಮ್. ಚೆನ್ನಾಗಿತ್ತಾ? ನೀವು ತುಂಬಾ ಸರಿ ಬಂದಿದ್ದೀರಲ್ಲ, ಅದಕ್ಕೆ ನಿಮ್ಗೆ ಇಷ್ಟ ಆಗಿದೆ. ಇವ್ರು ಫಸ್ಟ್ ಟೈಮ್ ಬಂದಿದ್ದಾರೆ, ಅದಕ್ಕೆ ಓಕೆ ಹೇಳ್ತಿದ್ದಾರೆ ಅವರು. ನಾವು ಬಂದಿದ್ದೀವಿ, ಎಲ್ಲರದ್ದು ಆಗೋಗಿದೆ. ಕೊನೆಗೂ ಶಿವನ ದೇವಸ್ಥಾನ ಸಿಕ್ಕಿ ಪ್ರಸಾದನೂ ಸಿಕ್ಕಿದೆ, ಫೈನಲ್ ಆಗಿ ಪ್ರಸಾದನೂ ಸಿಕ್ಕಿದೆ. ಅದು ಇಬ್ಬರೇ ಇದ್ದಿದ್ದು, ಅವ್ರನ್ನ ಹೋಗಿ ಕೇಳಿದ್ವಿ, ಕೊಟ್ಟರೆ. ನೆಕ್ಸ್ಟು ಊರು ಕಾಫಿ ಅಂತ ಇದೆ. ನಾವು ಅಲ್ಲೇ ಹೋಗಿ ಮುಂಚೆ ಕಾಫಿ ಕುಡಿತಾ ಇದ್ದಿದ್ದು, ಅಂದರೆ ಅಲ್ಲಿ PGಯಲ್ಲಿದ್ದಾಗ ನಮಗದು ಫೇವ್ರೆಟ್ ಕಾಫಿ ಶಾಪು. ಅದಾದಮೇಲೆ ನಮ್ಮ ಅಕ್ಕ ಮನೆಗೆ ಹೋದೆ. ಪಾವನಿ ಅಲ್ಲೇ ಮೇಲ್ಗಡೆ ನಿಂತ್ಕೊಂಡು ಕಾಯ್ತಾ ಇದ್ಲು. ಹಾಯ್ ಮಾಡಿಕೊಂಡು ಸ್ಟೋರಿ ಓದ್ಬಿಟ್ಟು ಕಲರ್ ಮಾಡಿಬಿಟ್ಟು ನಂಗೆ ಹೇಳು ಡೈಲಿ, ಆಯಿತಾ? ನನಗೆ ಯಾವಾಗ ತಂದೆ? ಇವತ್ತು ಕವ ಬಂದಿದ್ದೆ ಇಸ್ಕಾನಲ್ಲಿ. ಗುಡ್ ನೈಟ್. ಬಾಯ್. ನಾನು ಯೂಶ್ವಲಿ ಯಾಕೆ ಎಲ್ಲಿಗೂ ಹೋಗೋಕ್ಕೆ ಇಷ್ಟಪಡಲ್ಲ ಅಂದರೆ, ನಾನು ಎಲ್ಲಿರ್ತೀನೋ ಅಲ್ಲಿ ನನ್ನ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಲೈಕ್ ಮಾರ್ನಿಂಗ್ ರೊಟೀನ್ ಎಲ್ಲನೂ. ಸೊ ಬೇರೆ ಕಡೆ ಎಲ್ಲಾದರೂ ಹೋದರೆ ನಂಗೆ ಅದೆಲ್ಲ ಮಿಸ್ ಆಗುತ್ತೆ. ಆಬ್ವಿಯಸ್ಲಿ ಮಾರ್ನಿಂಗ್ ರೊಟೀನ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ನನಗೆ ಡೇ ಪೂರ್ತಿ ಚೆನ್ನಾಗೇ ಇರಲ್ಲ. ಮೀನ್ಸ್ ಲೈಕ್ ಲೇಸಿನೆಸ್ ತುಂಬ ಜಾಸ್ತಿ ಇರುತ್ತೆ ಆವತ್ತಿನ ದಿನ. ಪಾಚ್ಕೊ.
ನಾನು ನಿನ್ನಷ್ಟು ಹೇರ್ ಕಟ್ ಮಾಡಿಸ್ಬಿಡ್ತೇನೆ. ನೋಡಿ ನಿನ್ನಷ್ಟು ಬೇಗ ಬೇಗ ತಲೆ ಬಾಚ್ಕೋಬೋದಲ್ಲ, ಅದಕ್ಕೆ. ಕಾಯ್ದು ಕಾಯ್ದು ಬೇಜಾರಾಗಿದ್ದು ನನಗೆ ಯಾರ್ದು ಲೈಕ್ ಎಂಟ್ರಿ ವಿಡಿಯೋ ಮಾಡ್ಕೊಳ್ಳೋ ಒಂದು ಉತ್ಸಾಹನೇ ಇರಲಿಲ್ಲ. ತುಂಬ ಬೇಜಾರಾಗ್ಬಿಟ್ಟಿತ್ತು, ಸುಮ್ಮನೆ ಆಗಿಬಿಟ್ಟಿದೆ. ಏನು ತಿನ್ಕೊ ಬಂದೆ? ಅದಕ್ಕೆ ಲೇಟಾಗಿ ಬಂದಿರೋದು ನೀವು. ತಾನು ಮಾತಾಡೆ, ನೀರು ಖಾಲಿ ಖತಮ್. ಸೊ ಫೈನಲಿ ತುಂಬ ದಿನ ಆದಮೇಲೆ ನನ್ನ ಬಿ ಎಡ್ ಕಾಲೇಜ್ ಹತ್ರ ಬಂದಿದ್ವಿ ನಾವು. ಸೊ ಲಾಸ್ಟ್ ಫ್ಲೋರ್ ಇದೆಯಲ್ಲ, ಅದೇ ನಮ್ಮ ತುಂಬ ಲೇಟಾಗಿ ಬಂದಿದ್ಯಾ. ಇವಾಗ ಕಾಫಿ ಕುಡಿದ್ಬಿಟ್ಟು ಇವ್ರು ಟಿಫನ್ ಮಾಡಿ ಕಾಲೇಜ್ ಹತ್ರ ಹಂಗೆ ನೋಡ್ಕೊಂಡು ಬಂದ್ವಿ ಸುಮ್ಮನೆ. ಇವಾಗ ಮೂವಿಗೆ ಹೋಗೋಣ. ತುಂಬ ದಿನ ಆಯ್ತು ಆ್ಯಕ್ಚುಲಿ ನಾನು ಮೂವಿಗೆ ಹೋಗಿ, ಅಲ್ಲಿ 1 ವರ್ಷ ಅನಿಸುತ್ತೆ ಹತ್ತತ್ರ. ನೀನು ಎಲ್ಲೂ ಹೋಗಿಲ್ವಾ? ನಾನಿಲ್ಲ. ಯಾವುದು? ನಾನು ನೆನ್ಸ್ಕೊತಾ ಇದ್ದೆ, ನೆನಪಾಗಿಲ್ಲ. ಯಾವ್ದು ಹೇಳು? ಓ ಕರೆಕ್ಟ್ ಅಲ್ಲ. ಹಾಂ, ಹತ್ತತ್ರ ಇನ್ನೇನು 1 ವರ್ಷನೇ ಆಗ್ತಾ ಇತ್ತು ಅನ್ಕೋ. ನಾನು ನೋಡಿಲ್ಲ, ಅವಳು ನೋಡಿಲ್ಲ. ಇವಾಗ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿ ಇವಾಗ ಒರಾಯನ್ ಮಾಲ್ಗೆ ಹೋಗ್ತೀವಿ. ನಮ್ಮ ಅಡ್ಡ ಅದು. ಇವಳು ಬೇರೆ ನೆನ್ನೆನೆ ಚೂಮಂತ್ ಅಲ್ಲ, ಹೋದ್ವಾರ ಚೂಮಂತಾರೆ. ಹೆಂಗಿತ್ತು ಮೂವಿ? ನೀನೇನು ಅನ್ಕೊಂಡೋದೆ? ಹೆಂಗಿತ್ತು ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ? ಏನೋ ಮ್ಯಾಜಿಕಲ್ ಮಿರಾಕಲ್ ಏನೋ ನಡೆಯುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಡೆವಿಲ್ ಮೂವಿ ಅಂತ. ಸೂಪರ್. ಚೆನ್ನಾಗಿದ್ಯಾ ಹೇರ್ ಕಲರು? ಯಾವ ಕಲರ್ ಇದೆ ಹೇಳು? ವಿಡಿಯೋ ಮಾಡು, ನಾನು ಹೇರ್ ಕಲರ್ ಮಾಡಿಸಿರೋದು. ಇವಳು ಶಾಕಿ ನೋಡು. ಯಾರು ಹೇರ್ ಕಲರ್ ಮಾಡ್ಸಿಲ್ಲ, ನಿನಗೆ ಕಾಣಿಸ್ತಿದೆ. ಬ್ಲ್ಯಾಕ್ ಕಲರಾ? ಕಾಣಿಸ್ತಾ ಇಲ್ಲ. ಲಿಂಕ್ ಇರಲಿ. ನನಗೆ ಹೇಳ ಇಲ್ಲ. ಅವನಿಗೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದೇ ಗೊತ್ತಿಲ್ಲ. ಇವಾಗ ಗೊತ್ತಾಗೈತಂತೆ. ವೇಸ್ಟ್. ಇವಾಗಾದ್ರೂ ಹೋಗ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ. ತುಂಬಾ ದಿನ ಆಯ್ತು ಅನ್ಸುತ್ತಲ್ಲ ಅದು ಯೂಟ್ಯೂಬ್ ಓಪನ್ ಮಾಡಿ. ನೋಡು, ನಮ್ಮ ಕಾಲೇಜ್ ಮುಂದೆ ಹೋಗ್ತಾ ಇದ್ದೀವಿ. ಏನ್ ಮೆಮೊರೀಸ್ ಇದೆ ನಮ್ಮ ಕಾಲೇಜ್ದು? ಏನೋ ಮೆಮೊರೀಸ್ ನಾನಿಲ್ಲ. ಲೇ, ಇಲ್ಲೆಲ್ಲ ಬಂದು ಐಸ್ ಕ್ರೀಮ್ ತಿಂತಾ ಇಲ್ವಲ್ಲ? ಹೋಗ್ಲಿ, ಒರಾಯನ್ ಮಾಲಲ್ಲಿ ಮೆಮೊರೀಸ್ ಇದೆಯಾ? ಏನೋ ಕೇಳಿಸ್ಲಿಲ್ಲ. ಫುಲ್ ಮೆಮೊರೀಸು ಒರಾಯನ್ ಮಾಲ್ದ ಕಾಲೇಜ್ ಡೇನಿಂದ ಗೊತ್ತಿಲ್ಲ. ಹೆಂಗಾದ್ರೂ ಪೋಸ್ ಕೊಡು. ಫೋಟೋಗ್ರಾಫರ್ ಇದ್ದಾರೆ ಇಲ್ಲಿ. ಏನು ವಿಡಿಯೋ ತಗೊಂಡ್ರೆ ಅವಳಿಗೆ ಫೋಟೋ ತೆಗಿಬೇಕಂತ ತೆಗಿನ, ಸುಮ್ಮನೆ ರ್ಯಾಂಡಮ್ ವಿಡಿಯೋ. ಅವಳಿಗೆ ಇವಾಗ ಫೋಟೋ ಬೇಕಷ್ಟೆ, ತೆಗಿ ನೀನು. ತನು, ಇವಾಗ ಏನಾದರೂ ಏನೋ ಭೂಕಂಪನ ಏನಾದರೂ ಪ್ರಳಯನ ಆದರೆ ಲಾಸ್ಟ್ ಏನು ಮಾಡ್ತೀಯಾ? ಅದು ಮಾಲಲ್ಲಿ ಇದೆಯಾ, ನಿಮ್ಮ ಅಪ್ಪ ಅಮ್ಮನ ಜೊತೆ ಇಲ್ಲ, ಏನು ಮಾಡ್ತೀಯಾ? ಏನು ಮಾಡಲ್ಲಂತೆ. ಲೇ, ಏನು ಮಾಡ್ತೀಯ ಹೇಳು? ಅಲ್ಲೇ ನಾನು ಹೇಳಿದ್ದು ಈಗಲೇ ಆದರೆ ಏನು ಮಾಡ್ತೀಯಾ? ನಾವೆಲ್ಲಿ ಭೂಕಂಪ ಆಗ್ತಾರೆ ಏನು ಮಾಡ್ತೀಯ ತನು? ಬೇಡಲ್ಲ, ಚೆನ್ನಾಗಿಲ್ಲ. ಆಗ್ತಾರೋ ವಿಡಿಯೋ
ಸ್ನ್ಯಾಪ್. ಛೇ ಎಂಥ ಕಾಲ ಬಂತು ಗುರು. ಸಾಕು ಬಾತನು ಅದು ಎಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಬೇಡ. ವಾ ಬಾ ಹೋಗೋಣ. ಕರೆಕ್ಟಾಗಿ ತೆಗ್ದಿಲ್ಲಂತೆ. ಅಯ್ಯೋ ದೇವರೇ ನಂಗೆ ಆಯ್ತಾ ಇಲ್ಲ. ಅದನ್ನ ತಾನೇ ನಾನು ಅನ್ಕೊಂಡು ಹೋಗಿದ್ದು. ಯಾಕೆ ಮ್ಯಾಚ್ ಇಲ್ಲ? ಜೂಮ್ ಅಂತಾರಲ್ಲಿದ್ದಕ್ಕೆ ನಾನೇನೋ ಮ್ಯಾಜಿಕ್ ಇರಬೇಕು ಅಂತ ನಾನು ಹೋಗಿದ್ದೆ ಆಯ್ತಾ. ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ ಡೆವಿಲ್ ಮೂವಿ. ಹಾರರ್ ಮೂವೀಸ್ ನೋಡಿದ್ದೀನಿ ಆಯ್ತಾ, ಬಟ್ ಟ್ವಿಸ್ಟ್ ಚೆನ್ನಾಗಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೂ ಮೀರಿದೊಂದು ಇದು ನೋಡಿದೆ ಆ ಮೂವಿಯಲ್ಲಿ ಅಷ್ಟೇ. ಚೂಮಂತರ 2 ಯಾವಾಗ ತಾನು ಬರೋದು? ಜುಮಂತರ್ 2 ಬಂದ ತಕ್ಷಣ ಫಸ್ಟ್ ನಾನು ನೋಡ್ತೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಏನಿರುತ್ತೆ ಅಂತ ಗುರುಕಿರಣ್ ಎಂಟ್ರಿ. ಹೌದು, ಏನಿರುತ್ತೆ ಅದು ನೆಕ್ಸ್ಟ್ ಪಾರ್ಟ್ 2 ನೋಡ್ಬೇಕಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡೋ ನೆಕ್ಸ್ಟ್ ಬಂದಾಗ. ಹೆಂಗಿತ್ತು ಅಮ್ಮೀನ್ ಮೂವಿ? Nice movie, I think it is nice movie. And this movie has to be Hindi language also. ಓಕೆ. ಫೋನ್ ಟೈಟ್ ಮಾಡ್ಬಿಡಿ ಆಮೇಲೆ ತಗೋಮ್ಮ. ಹೊಸ ಫೋನ್ ಬರ್ಸ್ತಾರೆ. ಮತ್ತೆ ಮೇ ಊನ ಅಂದಿದ್ಕೆ ಮೇ ಊನ ಅಂದೆ ಅಲ್ಲ. ಹೊಸ ಫೋನ್ ಕೊಡ್ಸಕ್ಕೂ ರೆಡಿ. ಫೋನ್ ಇಟ್ಕೊಳಕ್ ರೆಡಿ, ಹೊಸ ಫೋನ್ ಕೊಡ್ಸ್ಬೇಕೇನಾರ. ಬೇಬಿ ತಿನ್ನಲ್ಲ ತಾನೇ ನೀನು? ಥರ್ಸ್ಡೇ ತಿನ್ನಲ್ಲ ಅಂದ್ರು. ಇದು ನಿನ್ ಫುಡ್ದು ಸ್ನ್ಯಾಪ್ ಹಾಕೋತಾನು. ಇದರ ಕಲರ್ದೆಲ್ಲ ತಿನ್ಬಾರ್ದು, ಹುಷಾರು, ಡೇಂಜರಸ್. ಇದರ ಕಲರ್ನ ಯಾವ್ದು ನಂಬಾರ್ದು. ಮೋಜಿಟೋ ಏನದು? ಅದೇ ಬೇಬಿ ಎಷ್ಟು ನೀನು ವೆಜ್ಜದು ಬಿಲ್ಲು ಒಬ್ಳಿಗೆ ಹೇಳು ಬೇಗ. 3 ಜನ ತಿಂದ್ರು ಬಿಲ್ ಆಗಿರೋದು 490 ಸಮಥಿಂಗ್. 998 3 ಜನ ನಾನ್ ವೆಜ್ಜು. ನಿಂದು ವೆಜ್ ಎಷ್ಟು? ಸೊ ಬ್ಯಾಡ್. ಮೇ ಬಿ ತನು ಇದಕ್ಕೆ ಅನಿಸುತ್ತೆ ದುಡ್ಡು ಬಂದು ಹಾಕಿರೋದು. ಕರೆಕ್ಟ್ ಅಲ್ಲ? ಬರೀ ವೆಜ್ಜಿಗೆ ಅಷ್ಟೊಂದು ಹಾಕ್ಸ್ಕೊಬಿಟ್ಟಲ್ಲ. ಮನೇಲಿ ಏನು ಮಾಡ್ತೀಯ? ಟೈಮ್ ಪಾಸ್. ಹೆಂಗ್ ಟೈಮ್ ಪಾಸ್ ಮಾಡ್ತಾ ಇದೀಯ ತನು? ಟೈಮ್ ಪಾಸ್ ಹೆಂಗ್ ಮಾಡ್ತೀಯಲ್ಲ? ಟೈಮ್ ಪಾಸ್. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಟೈಮ್ ಪಾಸ್ ಹೆಂಗಿಂದ ಮಾಡಲಿ? ಹೆಂಗ್ ನಿದ್ದೆ ಮಾಡ್ತೀಯಾ? ಇಲ್ಲ, ಮಧ್ಯಾಹ್ನ ನಿದ್ದೆ ಮಾಡಲ್ವಾ ನೀನು? ಪರವಾಗಿಲ್ವ? ಕೆಲಸ ಎಲ್ಲ ಮಾಡ್ತಾ ಇದೀಯಾ? ಅವಳು ಕೈ ಕಟ್ಕೊಂಡು ಕಡಿಮೆ ಆಗ್ಬಿಟ್ಟು. ಬಾಯ್ ಬಾಯ್. ಯಾವಾಗ ಸಿಗೋದು ನೆಕ್ಸ್ಟ್? ಕೈಯೆಲ್ಲ ಹರಿಸ್ಕೊಂಡು ನೋಡ್ರಿ ಹೆಲ್ಮೆಟ್ ಹಾಕಿದ್ರೆ ಬಾಯ್ ಏನಾಗಲ್ಲ. ನೀವು ಏನು ಸ್ಟಾಪ್ ಆಯ್ತು ವಿಡಿಯೋ. ಬಾಯ್ ಬಾಯ್ ಅಮಿತ್. ಇಲ್ಲೇ ನಮ್ಮ ಮಧ್ಯಾಹ್ನದ ಊಟ ಇವತ್ತು ಮುಗಿತು. ನೆಕ್ಸ್ಟ್ ನಿನ್ನ ಅಣ್ಣನ ನಿಮ್ಮ ಭೇಟಿ ನಿಮ್ಮ ಮದುವೆಗೆ. ನಿನ್ ಬಾಯರ್ತೆ ಎಲ್ಲ ಹಂಗೆ ಆಗಿ ಹೇಳೇ ಇನ್ನು ಬ್ರೈಟ್ ಟು ಬಿ ಎಲ್ಲ ಮಾಡ್ಬೇಕಲ್ಲ. ಸರಿ, ಓಕೆ. ಸೊ ಫೈನಲಿ ಮೈಸೂರು ರೀಚ್ ಆದೆ. ಶಿವರಾತ್ರಿ ಹಬ್ಬದ ದಿನ ಅಂದರೆ ನಿನ್ನೆ ಏನು ಕಾಡುಮಲ್ಲೇಶ್ವರ ಟೆಂಪಲ್ಗೆ ಹೋದ್ವಿ. ಬಟ್ ದರ್ಶನ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಕ್ಯೂ ಇತ್ತು. ಅದೊಂದು ಬೇಜಾರಿದೆ. ಅದು ಬಿಟ್ಟರೆ ಶಿವರಾತ್ರಿ ಹಬ್ಬದ ದಿನ ಎಲ್ಲ ಚೆನ್ನಾಗಿತ್ತು. ಅದಾದಮೇಲೆ ಇವತ್ತು ನನ್ನ ಬಿ ಎಡ್ ಫ್ರೆಂಡ್ ಸಿಕ್ಕಿದ್ರು. ಅದಾದಮೇಲೆ ಜ್ಯೋತಿ ಸಿಕ್ಕಿದ್ಲು. ಒರಾಯನ್ ಮಾಲ್ಗೆ ಹೋಗಿ ಮೂವಿನ ನಾನು ಆಲ್ಮೋಸ್ಟ್ ಏಪ್ರಿಲ್ ಬಂದರೆ 1 ಇಯರ್ ಅಂದ್ಕೊಳ್ಳಿ. 1 ಇಯರ್ ಆದಮೇಲೆ ಮೂವಿ ನೋಡಿದ್ದು.
ಸೊ ಒಂಥರ ಖುಷಿ ಆಯಿತು. ನಾನು ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿನಗಳಾಗಿತ್ತು. ಲೈಕ್ ಫ್ರೆಶರ್ಸ್ ಪಾರ್ಟಿದು ವ್ಲಾಗ್ ಮಾಡಿಕೊಂಡೆ, ಬಟ್ ಕೆಲವೊಬ್ರ ಹತ್ರ ಪರ್ಮಿಷನ್ ಕೇಳ್ಕೊಬೇಕಿತ್ತು ಆ್ಯಂಡ್ ಸ್ವಲ್ಪ ವೀಡಿಯೋಸ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಓಕೆ ಅಂದರೆ ಹಾಕ್ತೀನಿ, ಇಲ್ಲಾಂದರೆ ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಮಾತ್ರ ಹಾಕ್ತೀನಿ. ಲೈಕ್ ನನಗದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ. ಆ್ಯಂಡ್ ಈ ವ್ಲಾಗು ಆ್ಯಕ್ಚುಲಿ 2 ದಿನದ್ದು, ಮೇ ಬಿ ಲಾಂಗ್ ಆಗ್ಬೋದೇನೋ, ಆಗುತ್ತೆ ಅನ್ಕೋತೀನಿ. ಬಟ್ ಹಾಗೂ ಒಂದೇ ವಿಡಿಯೋದಲ್ಲಿ ಹಾಕ್ಲಿಕ್ಕೆ ಅಡ್ಜಸ್ಟ್ ಮಾಡ್ತೀನಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಇನ್ಮೇಲಿಂದ ಸ್ವಲ್ಪ ಡಿಫ್ರೆಂಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇದು ಆಗುತ್ತೆ ಅಂತ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೆಂಗಾದರೂ ಲೈಕ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಾನು ತುಂಬ ದಿನ ಆದಮೇಲೆ ಆಗ್ತಿರೋದ್ರಿಂದ ಲೈಕ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ. ಆ್ಯಂಡ್ ನೀವ್ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ ಮಾಡಬೇಕಂದ್ರೂ ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಬಾಯ್.